ನಿಜವಾದ ಜೋಡಿ ಅಂದ್ರೆ ನಾವಿಬ್ರು. ನಮ್ಮಿಬ್ರನ್ನ ದೂರ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಸೂಪರ್ ಸೂಪರ್ ಅನಿತಾ, ಸೂಪರ್. ನೀನು ಕಂಗ್ರ್ಯಾಚುಲೇಷನ್ಸ್. ನೀನ್ ಹೇಳ್ದಾಗೆ ನೀನ್ ಗೆದ್ದಿದ್ಯಾ. ಅದು ಅಂತಿಂತ ಗೆಲುವು ಅಲ್ಲ. ಅದಕ್ಕಾದ್ರೂ ನಿನ್ನ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಅಂತೂ ಕೊನೆಗೂ ನನ್ ಗೆಲುವಿನ ಒಪ್ಕೊಂಡ್ರಲ್ಲ. ನಿಮಗ್ ನಾನು ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗಿರ್ಬೇಕಲ್ವಾ? ಹೌದು, ತುಂಬಾ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಅನಿತಾ. ನೀನು ಗೆಲ್ಲೋದಕ್ಕೆ ಏನು ಬೇಕಾದ್ರೂ ಮಾಡ್ತೀಯ, ಎಷ್ಟು ಕೀಳು ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀಯಾ ಅಂತ. ಯಾರನ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ತೀಯ ಅಂತ ನನಗ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ನಿಜವಾಗ್ಲೂ ಆ ಗೆಲುವು ನಿಂದ? ಖಂಡಿತ ಅಲ್ಲ. ಯಾವ್ದೋ ಕಾರಣ ಇಟ್ಕೊಂಡು ರಾಘು ಮನೆಯವ್ರನ್ನ ಅಡ್ಡ ಇಟ್ಕೊಂಡು ತಾನೆ ನಿನ್ ಗೆಲುವನ್ನ ನೀನ್ ಪಡ್ಕೊಂಡಿರೋದು. ಯಾರ್ ಗೆದ್ರು ಅನ್ನೋದ್ ಮುಖ್ಯನೇ ಹೊರತು ಹೇಗ್ ಗೆದ್ರು ಅನ್ನೋದ್ ಮುಖ್ಯ ಅಲ್ಲ. ನ್ಯಾಯ ಧರ್ಮದ ದಾರಿಲಿ ನಡೆಯೋಕ್ ಆಗದೆ ಇರೋರೆ ಹೀಗ್ ಮಾತಾಡೋದು. ನೀನ್ ಚಾಲೆಂಜ್ ಮಾಡ್ದಾಗೆ ನೀನೊಬ್ಳೆ ಹೋರಾಡಿ ಗೆದ್ದಿದ್ರೆ ಈ ಗೆಲುವನ್ನ ನಿಂದು ಅಂತ ಹೇಳ್ಬೋದಿತ್ತು. ಆದ್ರೆ ನೀನು ಸೈಕಲ್ ರೇಸಲ್ಲಿ ಗೆಲ್ಲೋದಕ್ಕೆ ಬೇರೆಯವ್ರನ್ನ ಅಡ್ಡ ಬಿಟ್ಟೆ ನೋಡು. ಅವಾಗ್ಲೇ ಅರ್ಥ ಆಗೋಯ್ತು ನೀನ್ ಏನು ಎಂಥವಳು ಅಂತ. ಆದ್ರೂ ನೀನು ನೇರವಾಗಿ ಗೆಲ್ಲೋದಿಕ್ಕಾಗ್ಲಿಲ್ಲ ಅಂತ ಇನ್ನೊಬ್ರು ಜೀವನನ ಮುಂದೆ ಇಟ್ಟು ನಿನ್ ಗೆಲುವನ್ನ ಕಿತ್ಕೊಂಡಿದ್ಯಾ. ನಾನ್ ಯಾವ ದಾರಿಲಿ ಹೋಗ್ತೀನಿ ಅನ್ನೋದ್ ಮುಖ್ಯ ಅಲ್ಲ, ನಾನ್ ಅನ್ಕೊಂಡಿದ್ ಗುರಿನ ಮುಟ್ಟೋದ ಅಷ್ಟೇ ನನಗ್ ಮುಖ್ಯ. ಅಂದ್ರೆ ನೀನು ನ್ಯಾಯವಾದ ದಾರಿಲಿ ಹೋಗ್ಲೇ ಇಲ್ಲ, ಬರೀ ಅಡ್ದಾರಿನೇ ಹಿಡಿಯೋದು ಅಂತ ಒಪ್ಕೊಳ್ತಾ ಇದ್ಯಾ. ಕೈಯಲ್ಲಿ ಆಗದೆ ಇರೋರು ಮೈ ಪರ್ಚ್ಕೊಂಡ್ರು ಅನ್ನೋ ಹಾಗೆ ಇದೆಲ್ಲ ಹೇಳೋದು ಗೆಲ್ಲೋಕ್ ಆಗದೆ ಇರೋರು. ನೋಡಿ ಅನಿತಾ ಅವ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಜೀವನದಲ್ಲಿ ಧರ್ಮ ಅಧರ್ಮ ಅಂತ ಎರಡು ದಾರಿ ಇರುತ್ತೆ. ಮಹಾಭಾರತದಲ್ಲಿ ಪಾಂಡವರು ಆಯ್ಕೆ ಮಾಡಿದ್ದು ಧರ್ಮನ, ಕೌರವರು ಆಯ್ಕೆ ಮಾಡಿದ್ದು ಅಧರ್ಮನ. ಅಧರ್ಮದ ದಾರಿನ ಆಯ್ಕೆ ಮಾಡಿದ ದುರ್ಯೋಧನ ಮೊದಲಿಗೆ ಗೆಲ್ತಾ ಹೋದ, ಅಟ್ಟಹಾಸದಲ್ಲಿ ಮೆರೆದ. ಆದರೆ ಪಾಂಡವರು ಧರ್ಮದ ದಾರಿ ಹಿಡಿದ್ರು, ಅವ್ರಿಗೆ ನೋವು, ಕಷ್ಟ, ಸಂಕಟ, ಅವಮಾನಗಳನ್ನೇ ಎದುರ್ಸಂಗಾಯ್ತು. ಆದರೂ ಅವ್ರು ಧರ್ಮ ಬಿಡಲಿಲ್ಲ. ಕೊನೆಗೇನಾಯ್ತು? ಧರ್ಮ ಗೆಲ್ತು, ಅಧರ್ಮ ನಾಶ ಆಯ್ತು. ಎಲ್ಲ ಕಡೆನೂ ಅಷ್ಟೇ, ಕೊನೆ ಗೆಲ್ಲೋದು ಶಾಶ್ವತವಾಗಿ ಉಳಿಯೋದು ಧರ್ಮ ಮಾತ್ರ. ಆಯ್ತು ಅನಿತಾ, ನೀನೇ ಗೆದ್ದಿದ್ಯಾ ಅಂತ ಖುಷಿ ಪಡ್ತಾ ಇದ್ಯಾ. ನೀನೇ ರಾಘು ಕೈ ಹಿಡಿಯೋದು, ಅವ್ರ ಮನೆಗ್ ಸೊಸೆಯಾಗಿ ಹೋಗೋದು ಅಂತೆಲ್ಲ ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ. ನೀನ್ ಯಾವತ್ತಾದ್ರೂ ರಾಘು ಮನ್ಸಲ್ಲಿ ನೀನ್ ಇದ್ಯಾ ಅನ್ನೋ ಪ್ರಶ್ನೆ ಕೇಳಿದ್ಯಾ? ಜೀವನದಲ್ಲಿ ಸಂತೋಷವಾಗಿರೋದಿಕ್ಕೆ ನೀನು ರಾಘು ಮನ್ಸಲ್ಲಿರೋದು ಮುಖ್ಯನೇ ಹೊರತು ಈ ನಿನ್ ಕುತಂತ್ರದ ಬುದ್ಧಿ ಅಲ್ಲ. ಯಾಕ್ ರಾಘವೇಂದ್ರ ಅವ್ರೆ ಇವ್ರುಗಳು ಇಷ್ಟೆಲ್ಲ ಮಾತಾಡ್ತಿದ್ರು, ನೀವ್ ಸುಮ್ನೆ ನಿಂತಿದ್ದೀರಾ? ಹೇಳಿ, ನಿಮ್ ಮನ್ಸಲ್ಲಿ ನಾನು ಇದೀನೋ ಇಲ್ವೋ? ಇವಾಗ ಅದೆಲ್ಲ ಯಾಕೆ ಅನಿತಾವ್ರೆ, ಮದ್ವೆಗೆ ಒಪ್ಕೊಂಡಿದ್ದೀನಲ್ಲ, ಬಿಡಿ. ಹೀಗೆ ಹೇಳಿದ್ರೆ ಹೇಗೆ ರಾಘವೇಂದ್ರ ಅವ್ರೆ? ಫಸ್ಟ್ ಅವ್ರು ಕೇಳ್ತಿರೋ ಪ್ರಶ್ನೆಗೆ ಉತ್ತರ ಕೊಡಿ. ನಮ್ಮ ಮನೆಯವ್ರು ಎಲ್ಲರೂ ಈ ಮದ್ವೆನ ಮಾಡ್ಬೇಕು ಅಂತ ಅನ್ಕೊಂಡಿದಾರಲ್ವಾ, ಬಿಡಿ. ಅದು ಬೇರೆ ವಿಷಯ ರಾಘವೇಂದ್ರ ಅವ್ರೆ. ಆದ್ರೆ ನಿಮಗೆ ನನ್ ಮೇಲೆ ಇಷ್ಟ ಇದೆ ತಾನೆ, ನನ್ ಮೇಲೆ ಪ್ರೀತಿ ಇದೆ ಅಲ್ವಾ? ಮಾತಾಡಿ ರಾಘವೇಂದ್ರ ಅವ್ರೆ. ಮನೆಯವ್ರು ಕೊಟ್ಟಿರೋ ಮಾತು, ಅವ್ರ ಆಸನೆ ನನಗೂ ಮುಖ್ಯ. ನಿನ್ ಪ್ರಶ್ನೆಗೆ ಇವಾಗ ಉತ್ತರ ಸಿಕ್ತು ಅಲ್ವಾ ಅನಿತಾ? ನಾನ್ ಇಲ್ಲಿಗೆ ಪ್ರಶ್ನೆಗಳಿಗೆ ಉತ್ತರ ಕೇಳ್ಕೊಂಡಲ್ಲ ಬಂದಿರೋದು. ನಮ್ಮಿಬ್ರು ಮದ್ವೆ ಮನೆಯವ್ರಿಗೆ ಒಪ್ಪಿಗೆ ಆಗಿದೆ. ಅವ್ರ ನಿಶ್ಚಯದಂತೆ ನಮ್ಮಿಬ್ರು ಮದ್ವೆ ಆಗುತ್ತೆ. ಆ ಮದ್ವೆಗೆ ಮುಹೂರ್ತ ಇಡಿಸ್ಬೇಕು ಅಂತಾನೆ ನಾನಿವತ್ತು ಇಲ್ಲಿಗೆ ಬಂದಿರೋದು. ಆಗದೆ ಇರೋ ಮದುವೆಗೆ ಯಾವುದೇ ಕಾರಣಕ್ಕೂ ಮುಹೂರ್ತ ಇಡಕ್ ಸಾಧ್ಯನೇ ಇಲ್ಲ.
ಝಾನ್ಸಿ, ಹಠಕ್ಕೂ ನಿನ್ ಹಸುವಿಗೂ ಯುದ್ಧ ಮಾಡಿಸ್ಬೇಕು ಅಂತಿದ್ಯಾ? ಇಷ್ಟು ದಿನ ನಿನ್ ತಾಳ್ಮೆಗೊಂದು ಪರೀಕ್ಷೆ ಇತ್ತು. ಆ ಪರೀಕ್ಷೆ ಜೊತೆಲಿ ಒಂದು ನಿರೀಕ್ಷೆ ಇತ್ತು. ಅದು ಸುಳ್ಳಾಯ್ತು. ಅದೇ ಸುಳ್ಳಿನ ಮುಳ್ಳು ಚುಚ್ಚುತ್ತೆ ಅಂತ ಗೊತ್ತಿದ್ರು ಯಾಕೆ ಈ ಹಳೆ ನೆನಪಲ್ಲಿ ಕೂತಿದ್ಯಾ? ಆ ಸಂಬಂಧ ಮುರಿದಿದೆ ಅನ್ನೋ ನೆಪದಲ್ಲಿ ನಿನ್ನ ರಕ್ತ ಸಂಬಂಧಕ್ಕೆ ನೋವು ಕೊಡೋದು ಎಷ್ಟು ಸರಿ? ನೀನ್ ಮಾತಾಡದೇ ಇದ್ರು ನಿನ್ ಮನ್ಸಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಅರ್ಥ ಆಗ್ತಿದೆ ಝಾನ್ಸಿ. ಹಾಗಂತ ಹಸುವಿಂದ ನೋವನ್ ಮರೆಯೋ ಪ್ರಯತ್ನ ಮಾಡ್ಬೇಡ. ಬಿಟ್ಟೋರು ಒಬ್ರೇ ಆಗಿರ್ಬೋದು, ಆದ್ರೆ ನಿನ್ ಜೊತೆ ನಾವೆಲ್ಲರೂ ಇದೀವಿ. ನಿಮ್ಮಿಬ್ರು ಮಧ್ಯೆ ಏನಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮಿಬ್ರು ನಡುವೆ ಒಂದು ಸಂಬಂಧ ಇತ್ತು ಅಂತ ನನಗ್ ಗೊತ್ತಿದೆ. ಎಲ್ರೂ ಪ್ರಕಾರ ಈ ಸಂಬಂಧ ಮುರಿದಿರ್ಬೋದು, ಆದ್ರೆ ನೆನಪುಗಳು ಇದನ್ನ ಜೋಡಣೆ ಮಾಡೋ ಕೆಲಸ ಮಾಡ್ತಾ ಇದೆ. ನೀನು ಮೌನವಾಗಿದ್ರು ನಿನ್ನ ಮನ್ಸು ರಾಘು ಜೊತೆ ಮಾತಾಡ್ಬೇಕು ಅನ್ನೋ ಪ್ರಯತ್ನದಲ್ಲಿದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಸಂಬಂಧ ಮುರಿದೋಯ್ತು ಅಂತ ನೀನು ಬೇಜಾರ್ ಮಾಡ್ಕೊಂಬೇಡ ಝಾನ್ಸಿ. ಯಾಕೆ ಅಂದ್ರೆ ನೀನು ಇಷ್ಟಪಟ್ಟು ಎಷ್ಟೇ ಕಷ್ಟ ಬಂದ್ರೂ ತಾಳ್ಮೆಯಿಂದ ಸಹಿಸ್ಕೊಂಡಿದ್ದೋಳು. ಅಂದ್ರೆ ಅದಕ್ಕೆ ಕಾರಣ ರಾಘು ಮೇಲಿದ್ದಿದ್ ನಿನ್ನ ಪ್ರೀತಿ. ನಿನ್ನ ಬಗ್ಗೆ ರಾಘು ಮನ್ಸಲ್ಲಿದ್ದಿದ್ ಪ್ರೀತಿ ಒಂದೇ ಕಾರಣ. ಆದ್ರೆ ರಾಘು ಯಾಕೆ ಈ ರೀತಿ ಮಾಡ್ದ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಈ ವಿಚಾರದಲ್ಲಿ ನನಗೆ ಹೇಗ್ ಸಮಾಧಾನ ಮಾಡ್ಬೇಕು ಅಂತ ನನಗ್ ಗೊತ್ತೇ ಆಗ್ತಾ ಇಲ್ಲ. ಹಾಗಂತ ನಾನು ಹೀಗೆ ಬಿಟ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬಾರ್ದು. ನೋಡು, ಮೊದ್ಲು ಊಟ ಮಾಡು, ನಾನೇ ನಿಂಗೆ ಊಟ ಮಾಡಿಸ್ತೇನೆ. ಝಾನ್ಸಿ, ಮರೆಯೋದಿಕ್ ಕಷ್ಟ ಆಗ್ತಿದ್ಯಾ? ಅದಾಗಲ್ಲ ಅಂತ ನನಗೂ ಗೊತ್ತು. ಏನು ಯೋಚನೆ ಮಾಡ್ಬೇಡಮ್ಮ ಝಾನ್ಸಿ. ರಾಘು ಬರ್ತಾನೆ, ತಗೋ ತಿನ್. ಅಯ್ಯೋ ಝಾನ್ಸಿ, ಏನಮ್ಮ ಮಾಡ್ತಾ ಇದ್ಯಾ? ಝಾನ್ಸಿ, ನಿಲ್ಸು! ಏನ್ ಮಾಡ್ತಿದ್ಯಾ ನೀನು? ಈ ರೀತಿ ಎಲ್ಲ ಮಾಡೋದ್ರಿಂದ ಸಂಬಂಧ ಸತ್ತೋಗುತ್ತೆ. ಸತ್ತೋಗಿದೆ. ಆತನ್ನ ಯಾವಾಗ ಮನೆಯಿಂದ ಹೊರಗಡೆ ಹಾಕಿದ್ರು ಆಗ್ಲೇ ಎಲ್ಲ ಮುಗ್ದೋಯ್ತು. ಎಲ್ಲ ಮುಗ್ದೋಯ್ತು. ಏನು ಆಗ್ದೇ ಇರೋ ಮದ್ವೆನಾ? ಏನ್ ಮಾತಾಡ್ತಾ ಇದ್ದೀರಾ ಅನ್ನೋದು ನಿಮಗ್ ಗೊತ್ತಾ? ತುಂಬಾ ಚೆನ್ನಾಗಿ ಗೊತ್ತು ಅನಿತಾ ಅವ್ರೆ. ನಾನು ಏನು ಮಾತಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ ಅಂತ ತುಂಬಾ ಜನನೂ ಹೇಳ್ತಾರೆ, ನಾನು ನಂಬಿದ್ದೀನಿ. ಏನ್ ನಿಮ್ ಮಾತಿನ ಅರ್ಥ? ತುಂಬಾ ಸಿಂಪಲ್. ಈ ರಾಮಾಚಾರಿ ಒಬ್ರಿಗೆ ಮದುವೆ ಮುಹೂರ್ತನ ಇಟ್ರೆ ಮುಗೀತು. ಅದಾದ್ಮೇಲೆ ಅದೇ ವ್ಯಕ್ತಿಗೆ ಮತ್ತೆ ಮದುವೆ ಆಗುತ್ತೆ ಅಂತ ಮುಹೂರ್ತ ಇಡಲ್ಲ. ನಾನಾಗ್ಲೇ ರಾಘು ಮತ್ತೆ ಝಾನ್ಸಿ ಮದುವೆಗೆ ಮುಹೂರ್ತ ಇಟ್ಟಿದ್ದೀನಿ. ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳನ್ನೆಲ್ಲ ಪೂರೈಸಿ ಅದಕ್ಕೆ ದೇವತೆಗಳು ಆಶೀರ್ವಾದ ಮಾಡಿದ್ದಾರೆ, ಹಿರಿಯರ ಆಶೀರ್ವಾದನೂ ಸಿಕ್ಕಿದೆ. ಅದೆಲ್ಲ ಜಸ್ಟ್ ಒಂದ್ ಅಗ್ರಿಮೆಂಟ್ ಅಷ್ಟೇ. ಆ ಮದ್ವೆಗೆ ಯಾವ ಅರ್ಥನೂ ಇಲ್ಲ. ಅದು ನಿಮ್ ಪ್ರಕಾರ. ನಾನೊಬ್ಬ ಪುರೋಹಿತನಾಗಿ ಮಾಂಗಲ್ಯಂ ತಂತು ನಾನೇನೋ ಮಂತ್ರ ಹೇಳಿದ್ದೀನಿ. ವಾದ್ಯದವರು ಗಟ್ಟಿಮಳ ನುಡಿಸಿದ್ದಾರೆ. ರಾಘು ತಾಳಿ ಕಟ್ಟಿದ್ದಾನೆ. ಅವರಿಬ್ರು ಅಗ್ನಿಕುಂಡ ಸುತ್ತಿದ್ದಾರೆ, ಸಪ್ತಪದಿ ತುಳಿದಿದ್ದಾರೆ, ಪಂಚಭೂತಗಳನ್ನ ಸಾಕ್ಷಿಯಾಗಿಟ್ಕೊಂಡು ಆಣೆ ಪ್ರಮಾಣನೂ ಮಾಡಿದ್ದಾರೆ. ಅದೆಲ್ಲ ಬರೀ ನಾಟಕ, ತಮ್ಮ ಸ್ವಾರ್ಥಕ್ಕೋಸ್ಕರ ಆಗಿರೋ ಒಪ್ಪಂದ. ಆದ್ರೆ ಶಾಸ್ತ್ರ ಸಂಪ್ರದಾಯ ಇದ್ಯಾವುದು ನಾಟಕ ಅಲ್ಲ, ಒಪ್ಪಂದನೂ ಅಲ್ಲ. ಅವರಿಬ್ರು ಮದುವೆಗೆ ಈಗಲೂ ಬೆಲೆ ಇದೆ, ಅವ್ರ ಸಂಬಂಧಕ್ಕೆ ಅರ್ಥ ಇದೆ. ಅದಕ್ಕೋಸ್ಕರನೇ ಆ ಸಂಬಂಧಕ್ಕೆ ಒಂದ್ ಅಂತ್ಯ ಹಾಡಿರೋದು. ಇನ್ನೂ ಅವರಿಬ್ರು ಸಂಬಂಧ ಮುರಿದು ಬಿದ್ದಿಲ್ಲ ಅನಿತಾ. ಅವರಿಬ್ರು ಜಸ್ಟ್ ಸೈನ್ ಮಾಡಿದಾರಷ್ಟೇ. ಇನ್ನು ಅವರಿಬ್ರು
ಗಂಡ ಹೆಂಡ್ತಿನಿ. ಮುರಿದು ಬೀಳುತ್ತೆ, ನಾನೇ ಬೀಳಿಸ್ತೀನಿ. ಅದು ಸಾಧ್ಯ ಇಲ್ಲ. ಅಸಾಧ್ಯನ ಹೇಗ್ ಸಾಧ್ಯ ಮಾಡ್ಬೇಕು ಅನ್ನೋದು ಈ ಅನಿತಾಗ್ ಚೆನ್ನಾಗ್ ಗೊತ್ತು. ಆ ಮನೇಲೆ ಬಾಳ್ತೀನಿ, ಕೊನೆವರೆಗೂ ರಾಘವೇಂದ್ರ ಅವ್ರ ಜೊತೆ ಬದುಕ್ತೀನಿ ಅಂತ ಬಂದವಳ ಕತೆ ಏನಾಯ್ತು ಅಂತ ನಿಮ್ಗೂ ಗೊತ್ತು ತಾನೆ. ನೀನ್ ಗೆದ್ದಿದ್ಯಾ ಮೋಸ ಮಾಡಿ. ಆ ಮನೆಯವ್ರನ್ನ ಅಡ್ಡ ಹಿಡ್ಕೊಂಡು ಝಾನ್ಸಿನ ಸೋಲ್ಸಿ ಅವಳನ್ನ ಮನೆಯಿಂದ ಕಳ್ಸಿದ್ಯಾ ಅಷ್ಟೆ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅನ್ನೋದ್ನ ಫಾಲೋ ಮಾಡಿದೀನಿ ಅಷ್ಟೇ. ಮೋಸದ ದಾರಿಯಿಂದ ಬಂದವಳನ್ನ ಮೋಸದ ದಾರಿಲೇ ಕಳ್ಸಿದೀನಿ. ಅವರು 3 ಗಂಟೆ ಹಾಕ್ಸ್ಕೊಂಡ ಮನೆಗ್ ಬಂದಿದ್ದೆ ಹೊರತು ಮೋಸದಿಂದಲ್ಲ. ಆ ಗಂಟಿಗೆ ಬೆಲೆ ಇಲ್ಲ ಅಂತಾನೆ ಅಲ್ವಾ ಇವಾಗ ಬಿತ್ಸೋಕ್ ಹೊರಟಿರೋದು. ನೋಡಿ, ನೀವೇನ್ ಹೇಳಿದ್ರು ಅಷ್ಟೇ. ಅವರಿಬ್ರು ಗಂಡ ಹೆಂಡತಿಯಾಗಿ ಇರ್ಬೇಕಾದ್ರೆ ನಾನು ಇನ್ನೊಂದ್ ಮದ್ವೆಗೆ ಯಾವುದೇ ಕಾರಣಕ್ಕೂ ಮುಹೂರ್ತ ನೀಡಲ್ಲ. ಅಂದ್ರೆ ಅವ್ರಿಬ್ರು ಸಂಬಂಧ ಕೊನೆ ಆದ್ಮೇಲೆ ಮುಹೂರ್ತ ಇಡ್ತೀರಾ? ಮೊದ್ಲು ಅದಾಗ್ಲಿ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಆದಷ್ಟು ಬೇಗ ನೀವ್ ಮುಹೂರ್ತ ಇಟ್ಟಿದ್ ಮದ್ವೆಗೆ ಅಂತ್ಯ ಹಾಡಿ ನೀವ್ ಒಂದ್ ಮಾಡಿದ್ ಇವ್ರಿಬ್ರನ್ನ ದೂರ ಮಾಡಿ ಈ ಮದ್ವೆಗೆ ಅರ್ಥ ಇಲ್ಲ ಅನ್ನೋದ್ನ ಪ್ರೂವ್ ಮಾಡ್ತೀನಿ. ಆಮೇಲೆ ನಮ್ ಇಬ್ರು ಮದ್ವೆ ಮುಹೂರ್ತನು ನಿಮ್ ಕೈಯಿಂದನೇ ಇಡಿಸ್ತೀನಿ. ಅಷ್ಟ್ ಮಾತ್ರ ಅಲ್ಲ, ನಮ್ ಮದ್ವೆ ಪೌರೋಹಿತ್ಯನು ನಿಮ್ ಕೈಯಿಂದನೇ ಮಾಡಿಸ್ತೀನಿ. This is my challenge, Ramachari. ಬಿ ಎ ಅಂದ್ರೆ ಏನು? ಅವನ ಕೆಲಸ ಏನಂತ ನಿಂಗೆ ಗೊತ್ತಿದೆ ತಾನೆ? ಸಾಬ್ ಗೊತ್ತಿದೆ. ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ಶೆಡ್ಯೂಲ್ನ ಪ್ಲಾನ್ ಮಾಡಬೇಕು. ಹಾಗೆ ನಿಮ್ಮ ಸಂಬಂಧಪಟ್ಟ ಪ್ರತಿಯೊಂದು ವಿಷಯಗಳ ಕಡೆ ಗಮನ ಕೊಡಬೇಕು. आज एक इम्पोर्टेंट गवर्नमेंट टाउनशिप टेंडर अनाउंस ಮಾಡೋ ದಿನ ಅಂತ ನಿಂಗೆ ನೆನಪಿದೆಯಾ? ಅದ್ರ ಬಗ್ಗೆ ನೀನು ನನಗೆ ಅಪ್ಡೇಟ್ ಮಾಡ್ಬೇಕು ತಾನೆ? इसके बारे में तुम ध्यान रखना है, तुम्हारा काम है. ಅದಕ್ಕಿಂತ ಒಂದು ಇಂಪಾರ್ಟೆಂಟ್ ವಿಷಯನ ಫಾಲೋ ಅಪ್ ಮಾಡ್ತಿದ್ದೆ ಸಾಬ್. ಏನದು ಅಂತ ತಲೆ ಹೋಗೋ ಮ್ಯಾಟರ್? ತಲೆ ಹೋಗೋ ವಿಷಯ ಅಲ್ಲ ಸಾಬ್, ಆಲ್ರೆಡಿ ತಲೆ ಹೋಗಿರೋ ವಿಷಯ. ಯಾವ ಬೋಲ್ಡ್ರೆ ನೀನು ಯಾವ ವಿಷಯ ಬಗ್ಗೆ ಮಾತಾಡ್ತಿದ್ಯಾ? ಆ ಗೋವಿಂದನ್ ವಿಷಯ ಸಾಬ್. ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಆ ಗೋವಿಂದ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ ಸಾಬ್. ಅವನು ಕೂಡ ನನ್ನಾಗೆ ಮಂತ್ಲಿ ಸ್ಯಾಲರಿಗೆ ವರ್ಕ್ ಮಾಡ್ತಿರೋ ಎಂಪ್ಲಾಯಿ ಸಾಬ್. ಆಕ್ಚುಲಿ ಅವನ ಹೆಸರು ಗೋವಿಂದ ಅಲ್ಲ ಸಾಬ್, ರಾಯ್ ಅಂತ, PF ಝಾನ್ಸಿ. वो कौन है? ಅವನು ಯಾಕೆ ಹರಾಜ್ ಬಂದ? ಸಾಬ್, ನಿಮ್ಗೆ ಸಂಪತ್ ಕುಮಾರ್ ಗೊತ್ತಿದ್ಯಾ? हाँ वही 50,000 करोड़ का बड़ा बिजनेसमैन संपत कुमार. ಸಾಬ್ ಅವರೇ. ನಾ ಬಡ ಬಿಸ್ನೆಸ್ಮನ್, ಇದಕ್ಕೆ ಯಾಕೆ ಆಸೆ ಪಟ್ಟು? ಆಸೆ ಪಟ್ಟಿರೋರು ಅವರಲ್ಲ ಸಾಬ್, ಅವ್ರ ಮೊಮ್ಮಗಳು ಝಾನ್ಸಿ. ಅವಳ PA ರಾಯ್ ಗೋವಿಂದ ಅಂತ ಹೆಸರು ಹೇಳ್ಕೊಂಡು ಹರಾಜುಗ್ ಬಂದವನು. इसमें क्या स्पेशल है? ಅವಳು ಆಸೆ ಪಟ್ಲು, ಅವ್ರು ಕೊಡ್ಸಿದಾರೆ ಅಷ್ಟೇ. ಅಲ್ಲೇ ಸಾಬ್ ಇರೋದು ಟ್ವಿಸ್ಟು. ಆ ಝಾನ್ಸಿ 2 days ಬ್ಯಾಕು ಚಾರು ಮನೆಗೆ ಹೋಗಿದ್ದಾಳೆ. तुम सच बोल रहे हो ना? ಇದು ಕನ್ಫರ್ಮ್ ತಾನೆ? 200% ಕನ್ಫರ್ಮ್ ಸಾಬ್. फिर से ರೀಕನ್ಫರ್ಮ್ ಕರೋ. ಮುಂದೆ ಏನ್ ಮಾಡ್ಬೇಕಂತ ನಾನು ನೋಡ್ಕೊಳ್ತೀನಿ. ಚಾರು ಮೇಡಮ್, ರೀ ಚಾರು ಮೇಡಮ್. ಏನಾಯ್ತು ರಮಾಚಾರಿ? ರೀ, ಸಕ್ಸೇನಾ ಲ್ಯಾಪ್ಟಾಪ್ ಇಂದ ಫೈಲ್ಸ್ ಕಾಪಿ ಮಾಡ್ಕೊಂಡವಲ್ಲ, ಅದನ್ನ ಚೆಕ್ ಮಾಡ್ತಾ ಇದ್ದೆ. ಅದ್ರ ಪ್ರಕಾರ ಇವತ್ತೇ ಟೌನ್ಶಿಪ್ ಟೆಂಡರ್ ಲಾಂಚ್ ಆಗುತ್ತೆ. ಹೌದಾ? ಹಾಗಾದ್ರೆ ಇನ್ನೊಂದು ಹೊಡೆತ ಕೊಡೋದಕ್ಕೆ ನಮ್ಗೆ ಇದು ಒಳ್ಳೆ ಅವಕಾಶ ಅಂತ ಆಯ್ತು. ಅವಕಾಶನ ಬಳಸ್ಕೊಂಡು ನಮ್ಮ ನಂಬಿಕೆಗೆ ಪೆಟ್ಕೊಟ್ಟನಲ್ವಾ ಮೇಡಮ್ ಅವನು. ಈಗ ನಾವು ಅವನ ಅಹಂಕಾರಕ್ಕೆ ಪೆಟ್ಕೊಡ್ಬೇಕು. ಅದಕ್ಕೆಲ್ಲ ಸಿದ್ಧ ಆಗಿದೆ. ಸಿದ್ಧ ಆಗಿದೆ ರಮಾಚಾರಿ, ಆದ್ರೆ ನಾವು ನೇರವಾಗಿ ಇದ್ರಲ್ಲಿ ಭಾಗಿಯಾಗಕ್ಕಾಗಲ್ಲ ಅನ್ನೋದು ಗೊತ್ತು ತಾನೆ? ಗೊತ್ತು ಮೇಡಮ್, ಆದ್ರೆ ಅನ್ಯಾಯದ ನೆರಳಲ್ಲಿ ನಿಂತಿರೋ ಅವನಿಗೆ
ತಲೆ ಬಾಗೋ ಹಾಗೆ ಮಾಡಬೇಕು. ಬಾಗೋ ರೀತಿ ಅಲ್ಲ ರಾಮಾಚಾರಿ, ಅವನ್ ತಲೆ ಹೋಗೋ ರೀತಿ ಮಾಡ್ಬೇಕು. ಹೇಗಾದ್ರೂ ಮಾಡಿ ಆ ಪ್ರಾಜೆಕ್ಟ್ ಅವ್ನ್ ಕೈ ತಪ್ಪು ತರ ಮಾಡ್ಬೇಕು. ಹೌದು ಮೇಡಮ್. ಆ ಕೆಟ್ಟ ಮನುಷ್ಯಂಗಾಗೋ ನಷ್ಟದಿಂದ ಯಾರು ಒಳ್ಳೆಯವ್ರಿಗೆ ಉಪಯೋಗ ಆಗಂಗೂ ಆಗ್ಬೇಕು. ಕರ್ಮ ಅವನನ್ನು ಕಾಡಿಸಿದ್ರು ಧರ್ಮ ಇನ್ಯಾರಿಗೂ ಉಪಯೋಗ ಆಗಂಗೆ ಆಗ್ಬೇಕು. ಹೌದು ರಾಮಾಚಾರಿ, ಅವನಿಂದ ತೊಂದರೆ ಆಗಿರೋರು ಯಾರಿಗಾದ್ರೂ ಒಳ್ಳೇದಾದ್ರೆ ನಮ್ ಪ್ರಯತ್ನಕ್ಕೂ ಬೆಲೆ ಸಿಗುತ್ತೆ. ಎಸ್, ಅದಕ್ಕೆ ನಿಮ್ಮಪ್ಪನ ಸ್ನೇಹಿತರು ಜೊತೆಗೆ ಆ ನವದೀಪ್ಗೆ ಎದುರಾಳಿ ಆಗಿರೋ ಹರಿಕೃಷ್ಣ ಅವ್ರಿಗೆ ಆ ನವದೀಪಿಂದ ತೊಂದರೆ ಆಗಿತ್ತು. ಅದಕ್ಕೆ ಪರಿಹಾರವಾಗಿ ಈ ಪ್ರಾಜೆಕ್ಟ್ ಅವ್ರಿಗೆ ಸಿಗಂಗೆ ಪ್ಲಾನ್ ಮಾಡಿದ್ದೀನಿ. ಪ್ಲಾನ ಏನ್ ಮಾಡಿದ್ಯಾ ರಾಮಾಚಾರಿ? ಸಕ್ಸೇನ ಎಷ್ಟು ಕೋಟ್ ಮಾಡಿದ್ದಾನೆ ಅನ್ನೋ ಡೀಟೇಲ್ಸ್ನ ಅವ್ರಿಗೆ ಕೊಟ್ಟಿದೆ. ಆದ್ರೆ ಇದು ಆ ಸಕ್ಸೇನಾಗೆ ಸಿಗ್ತಾ ಇತ್ತು ಅಂತ ಏನ್ ಗ್ಯಾರಂಟಿ? ನೋಡಿ ಮೇಡಮ್, ಆ ಸಕ್ಸೇನಾಗೆ ಎಲ್ಲ ಆಫೀಸ್ಗಳಲ್ಲೂ ಅಧಿಕಾರಿಗಳ ಪರಿಚಯ ಇದೆ. ಅವನು ಆ ಇನ್ಫ್ಲೂಯೆನ್ಸ್ನ ಬಳಸ್ಕೊಂಡು ಈ ಟೆಂಡರ್ಗೆ ಯಾರ್ಯಾರು ಹೆಸರು ಹಾಕಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ಬಿಡ್ ಮಾಡಿದ್ದಾರೆ ಅಂತ ತಿಳ್ಕೊಂಡಿರ್ತಾನೆ. ಜೊತೆಗೆ ಎಲ್ರಿಗಿಂತ ಕಮ್ಮಿ ಕೋಟ್ ಮಾಡಿ ಆ ಪ್ರಾಜೆಕ್ಟ್ನ ಪಡ್ಕೊಳ್ಳೋ ಪ್ಲಾನಲ್ಲಿ ಇರ್ತಾನೆ. ಹಾಗಾದ್ರೆ ನಾವಿವಾಗ ಅವ್ರಿಗೆ ಟಕ್ಕರ್ ಕೊಡ್ಬೇಕು, ಅದ್ರಿಂದ ಅವ್ರ ತಲೆ ಚಕ್ಕರ್ ಬಂದು ಅವ್ರ ಮಕ್ಕರ್ ಆಗ್ಬೇಕು ಅಂತ ಹೇಳ್ತಿದ್ಯಾ? ಮೇಲೆ ಟಕ್ಕರ್ ಕೊಡೋದಷ್ಟೇ ಅಲ್ಲ ಮೇಡಮ್, ನಿಮ್ಮಪ್ಪ ಕಷ್ಟ ಕಾಲದಲ್ಲಿರುವಾಗ ಸಹಾಯ ಮಾಡಿದ್ರಲ್ಲ ಹರಿಕೃಷ್ಣ, ನಿಮ್ಮಪ್ಪನ ಫ್ರೆಂಡು, ಈಗ ಅವ್ರ ಕಷ್ಟ ಕಾಲದಲ್ಲಿರುವಾಗ ನಾವು ಅವ್ರಿಗೆ ಸಹಾಯ ಮಾಡ್ದಂಗೂ ಆಗತ್ತೆ. ಈಗಿರೋ ಮೇಲೆ ಬರೆ ಹೇಳ್ದಾಗೆ ಏಟಿನ ಮೇಲೆ ಏಟು ಫಿಕ್ಸ್ ಬಿಡು. ಆದ್ರೆ ಏನ್ ಮೇಡಮ್? ಅದೇನಂದ್ರೆ ನಾವು ಕೈ ಹಾಕದ್ಮೇಲೆ ಆ ಸಕ್ಸೇನಾಗೆ 4ನೇ ಏಟ್ ಬೀಳ್ತಾ ಇರೋದು. ಎಸ್, ಈ ರೀತಿ ನಾವು ಏಟ್ ಮೇಲೆ ಏಟ್ ಕೊಡ್ತಾರೆ ಅವನಿಗೆ ಎದೇಳೋದು ಅನುಮಾನ ಇದೆ. ಆದ್ರೆ ಇದೆಲ್ಲ ಯಾಕೆ ಆಗ್ತಾ ಇದೆ, ನನ್ ಸೀಕ್ರೆಟ್ಸ್ ಎಲ್ಲ ಯಾಕೆ ಲೀಕ್ ಆಗ್ತಿದೆ ಅಂತ ಅವನಿಗೆ ಅನುಮಾನ ಬರುತ್ತಲ್ವಾ ರಾಮಾಚಾರಿ? ಒಂದ್ ವೇಳೆ ಅವನ ಅನುಮಾನ ದೃಷ್ಟಿ ನಮ್ಮ ಮೇಲೆ ಬಿದ್ರೆ? ನಿಮ್ಮ ಅನುಮಾನ ನಿಜ ಮೇಡಮ್. ನೋಡಿ ಮೇಡಮ್, ಸದ್ಯಕ್ಕೆ ನಾವು ಅವನ ಅನುಮಾನ ನಮ್ಮ ಮೇಲೆ ಬೀಳಿದಾರಂಗೆ ಮ್ಯಾನೇಜ್ ಮಾಡಬೇಕು. ಅದ್ ಹೇಗ್ ರಾಮಾಚಾರಿ? ಇವಾಗ ನಿಮ್ಮ ಮತ್ತೆ ವಿವೇಕ್ ಮದುವೆಗೆ ಇರೋದು 3 ದಿನ ಟೈಮ್ ತಾನೆ. ಹಾಗಾಗಿ ನೀವು ವಿವೇಕ್ ಹತ್ರ ಮದುವೆ ಬಗ್ಗೆ, ಮದುವೆ ಆದ್ಮೇಲೆ ಮುಂದಿನ ಜೀವನದ ಬಗ್ಗೆ ಮಾತಾಡ್ತಾ ಇರಿ. ಅವಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ನಮ್ಮ ಮೇಲೆ ಡೌಟ್ ಬರಲ್ಲ. ಅದು ಆಗದೆ ಇರೋ ಮದ್ವೆ, ಮತ್ತೆ ಅದು ಆಗ್ಲೂಬಾರ್ದು. ಸೊ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ಆಗಿರೋ ಮದ್ವೆಗೆ ಸಂಕಟ ಬಂದಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ಮತ್ತೆ ರಾಘು ಮತ್ತೆ ಜಾನ್ಸಿ ಮದ್ವೆ ಬಗ್ಗೆ ರಾಮಾಚಾರಿ. ಮದ್ವೆ ಆಗಿ ಒಂದಾಗಿರೋ ಅವರು ಇವಾಗ ಮದ್ವೆ ಮುರ್ಕೊಂಡು ದೂರ ಆಗ್ತಿದಾರಲ್ವಾ, ಅವರಿಬ್ರು ಜೀವನನ ಸರಿ ಮಾಡ್ಬೇಕು. ಹೌದು ಮೇಡಮ್, ನಮ್ಮ ಸಮಸ್ಯೆ ಜೊತೆಗೆ ಅವ್ರ ಸಮಸ್ಯೆನೂ ಸಾಲ್ವ್ ಆಗುತ್ತೆ. ಒಟ್ಟಿನಲ್ಲಿ ಎಲ್ಲರ ಜೀವನನೂ ಸರಿ ಹೋಗುತ್ತೆ. ಅಷ್ಟಾದ್ರೆ ಸಾಕು ರಾಮಾಚಾರಿ. ಜಾನ್ಸಿ, ಕಾಫಿ ತಗೊಳಮ್ಮ. ಜಾನ್ಸಿ, ಕಾಫಿ ತಗೊಂದೆ. ಅಲ್ಲ ಜಾನ್ಸಿ, ನಿನ್ ನೋವು ದುಃಖನಲ್ಲ ಊಟ ತಿಂಡಿ ಕಾಫಿ ಮೇಲೆ ತೋರಿಸಿದ್ರೆ ಹೇಗೆ ಹೇಳು? ನಿನ್ ಪರಿಸ್ಥಿತಿ ನೆನಪು ಮಾಡ್ಕೊಂಡ್ರೆ ನನಗೂ ಅಯ್ಯೋ ಅನ್ಸ್ತಿದೆ. ಆದ್ರೆ ಅದನ್ನ ತಲೆ ಮೇಲೆ ಹೊತ್ಕೊಂಡ್ ಕೂತ್ರೆ ಅದಕ್ಕೆ ಅರ್ಥ ಇಲ್ಲಮ್ಮ. ನೆನ್ನೆದೆಲ್ಲ ಪಕ್ಕಕ್ಕೆ ತಳ್ಳಿ ನಾಳೆ ಬಗ್ಗೆ ಯೋಚನೆ ಮಾಡ್ಬೇಕು. ನೋಡು, ಮೊದ್ಲು ನಿನ್ ರೂಮಿಂದ ನಿನ್ ಮನಸ್ಥಿತಿಯಿಂದ ಹೊರಗಡೆ ಬಂದು ಮೊದ್ಲಿದ್ಯಲ್ಲ ಆ ತರ ಜಾನ್ಸಿ ಆಗು. ನೋಡು, ತಾಳಿಗೋಸ್ಕರ, ತಾಳಿ ಕಟ್ಟದೋನ್ಗೋಸ್ಕರ ಆ ದಿನ ತಾಳ್ಮೆ ರೂಢಿಸ್ಕೊಂಡು ಕಷ್ಟಪಟ್ಟೆ ಅಲ್ವಾ? ನಿನ್ನ ಎಲ್ರೂ ಇಷ್ಟಪಡ್ಲಿ ಅನ್ನೋ ಕಾರಣಕ್ಕೆ ಪ್ರಯತ್ನ ಪಟ್ಟೆ ಅಲ್ವಾ? ಅವ್ರಿಗೆ ನಿನ್ನ ಅವಶ್ಯಕತೆ ಇಲ್ಲ ಅಂದ್ಮೇಲೆ ನೀನ್ ಅವ್ರಿಗೋಸ್ಕರ ಏನಕ್ಕೆ ಕೊರಗ್ಬೇಕು? ನಿನಗೋಸ್ಕರ ನೀನು ಬದುಕು. ಮೊದ್ಲಿನ ತರ ನೀನು ಆಫೀಸ್ಗೆ ಹೋಗು, ನಿನ್ ಆಡಳಿತನ ಶುರು ಮಾಡು. ಆವಾಗ ನಿನ್ ಲೈಫು ಕಲರ್ಫುಲ್ ಆಗಿರುತ್ತೆ. ಆ ಬ್ಲ್ಯಾಕ್ ಅಂಡ್ ವೈಟ್ ಜೀವನ ಕಳ್ಕೊಂಡೆ ಅನ್ನೋ ನೋವಿನಿಂದ ನಿನಗಿರೋ ಕಲರ್ಫುಲ್ ಲೈಫ್ನ ನೀನ್ ಕಳ್ಕೊಂಬೇಡ. ಅದು ನಿನ್ ಹಕ್ಕು. ಅದ್ಭುತ ಬಣ್ಣಗಳೆಲ್ಲ ನಿನ್ ಒಳಗಡೆನೆ ಇದಾವೆ. ಇಷ್ಟು ದಿನ ನೀನು ಹುಡ್ಕೊಂಡೋಗಿದ್ದು ಜಸ್ಟ್ ಪ್ರತಿಬಿಂಬನಷ್ಟೇ. ಅದನ್ನ ಕಳ್ಕೊಂಡೆ ಅನ್ನೋ ಸಂಕಟದಲ್ಲಿ ಹಳೆದನ್ನ ಮರ್ತು ಕೂರ್ಬೇಡ. ನೋಡಮ್ಮ ಜಾನ್ಸಿ, ಬದಲಾವಣೆ ಎಲ್ಲೂ ಇಲ್ಲ, ನಿನ್ನಲ್ಲೇ ಇದೆ. ಅದನ್ನ ಹೊರಗಡೆ ಹುಡ್ಕಕ್ ಹೋಗ್ಬಾರ್ದು.
ಜಸ್ಟ್ ನೀನು ಬದಲಾಗು, ನಿನ್ನ ಪರಿಸ್ಥಿತಿನೂ ಬದಲಾಗತ್ತೆ. ದೂರ ಆದವ್ರನ್ನ ಕಳ್ಕೊಂಡ್ಬಿಡ್ತೀನಿ ಅಂತ ಭಾವಿಸ್ಬೇಡ ಜಾನ್ಸಿ. ಅವ್ರು ನಿನ್ಗೆ ಹತ್ತ ಆಗೋ ಯೋಗ್ಯತೆ ಇಲ್ಲ. ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ನೆನಪಿಟ್ಕೋ ಜಾನ್ಸಿ. ಜೀವನ ನಮ್ಮ ಆಯ್ಕೆ ಆಗಿರ್ಬೇಕು, ಇನ್ನೊಬ್ರು ಬದುಕಾಗಿರ್ಬಾರ್ದು. ನೋಡು, ಬದುಕು ಪ್ರಶ್ನೆನ ಹುಟ್ಟಾಕುತ್ತೆ, ಅದಕ್ಕೆ ನೀನು ಉತ್ತರ ಕೊಡ್ಬೇಕು. ಅದನ್ನ ನೀನು ಚಾಲೆಂಜ್ ಆಗಿ ಸ್ವೀಕರಿಸ್ಬೇಕು. ನೀನು ಏನು ಅನ್ನೋದನ್ನ ಕೆಲವರಿಗೆ ಅರ್ಥ ಮಾಡಿಸ್ಬೇಕು. ಚಾನ್ಸಿ, ಬೇರೆಯವ್ರಿಗೋಸ್ಕರ ಬೇಡ, ನಿನಗೋಸ್ಕರ ನಿನ್ ಲೈಫ್ನ ಲೀಡ್ ಮಾಡು. ಅವಾಗೆಲ್ಲ ಸರಿ ಹೋಗುತ್ತೆ. ನೀನ್ ಸರಿ ಮಾಡೇ ಮಾಡ್ತೀಯ.